ನಿರುಪಾದೇಶರು ಹೊಂಟಿರ್ತಾರೆ. ಹೊಂಟಾಗ ನೋಡಿ 6 ನಾಗರ ಹಾವಿನ ಎದುರಿಸ್ಕೊಂಡು ಮುಂದೆ ನಿಂತಿರ್ತಾರೆ. ನಾಗಲಿಂಗ ನಿರುಪಾದೇವರೇ 6 ಹಾವ ಒಂದು ಮುಂದೆ ಎದಕ್ಕೆ ಹತ್ತು ಅಂತ ಕಲ್ಲು ಹೋಗೋದು ಓಡಿಸ್ತೀನಂತ ನಾಗಲಿಂಗ. ಬೇಡೋ ನಾಗ, ನಿನ್ನ ಹೆಸರು ನಾಗ, ಅವ್ರ ಹೆಸರು ನಾಗನಾಗಿರ್ಲಿ, ಆದ್ರೆ 6 ಹಾವಲ್ಲ 60 ಹಾವು ಬಂದ್ರು ಸಹಿತ ಅಂಜು ಜಾತಿ ಮುಂಗ್ಲಿದಲ್ಲಪ್ಪ. ಎತ್ತು ನೋಡು ಸುಮ್ ಇಬ್ರು ಕಂಟಿ ಮರಿಗೆ ಎತ್ತು ನೋಡಾಕತ್ತಿರತ್ ನೋಡ. ಕಂಟಿ ಮರಿಗೆ ಎತ್ತು ನೋಡುವಾಗ ನೋಡ್ರಿ ಮುಂಗ್ಲಿ ಒಂದ್ ಹಾವಿನ ಕಚ್ಚಿ ಸಾಯಿ ಹೊಡಿತು, 2 ಹಾವಿನ ಕಚ್ಚಿ ಸಾಯಿ ಹೊಡಿತು, 3 ಹಾವಿನ 4 ಹಾವಿನ 5 ಹಾವಿನ ಕಚ್ಚು ಒಡೆದ್ರಿ ಓಡಿ ಹೋಗ್ಬಿಡ್ತು ಗಂಟ್ಯಾಗ. ಓಡಿ ಹೋದ ಕೂಡಲೇ ನಾಗಲಿಂಗ ಅನ್ನಂತ ಅಂಜು ಓಡಿ ಹೋದ್ ನೋಡಪ್ಪ. ಅಂಜು ಓಡಿ ಹೋಗಿಲ್ಲ ನಾಗಲಿಂಗ. ಅದಕ್ಕೂ ಕಚ್ಚಿ ವಿಷ ಏರಿಟ್ಟದ ಗಂಟ್ಯಾಗ ಒಂದು ಸಂಜೀವಿನಿ ಕಟ್ಟಿ ಹೋಯ್ತಿ, ಅದನ್ನ ತಿನ್ನಾಕತ್ತೈತಿ. ತಿಂದು ಮತ್ತೆ ಬರ್ತೈತಿ ಅಂದಾಗ ಕಾಳಿಂದ ಸರ್ಪ್ರಿ ಕಚ್ಚಿದ್ರ 3 ಮಾರು ಹೋಗುದಲ್ಲಿ ಅಂತ ವಿಷ ಸರ್ಪ. ಸಂಜೀವಿನಿ ಕಟ್ಟಿ ತಿಂದ ಮ್ಯಾಲೆ ಬತ್ರಿ ಹಾವಿನ ಕಚ್ಚಿ ಸಾಯ ಹೊಡಿತು. ಅವಾಗ ನಾಗಲಿಂಗಂದ ಎಂತ ಶಕ್ತಿ ಮಂಗಲಿಯೊಳಗಂದಾಗ ಗರ್ಭಾದಿ ಹೇಳ್ತಾರೆ. ಹುಚ್ಚ ಆ ಹಾವಿನ ತಗೊಂಡು ಏನು ಮಾಡ್ತಿ, ಆ ಮಂಗಲಿ ತಗೊಂಡು ಏನ್ ಮಾಡ್ತಿ? ನಿನ್ನೊಳಗು 6 ಹಾವು ಅದಾವ, ನನ್ನೊಳಗು 6 ಹಾವು ಅದಾವ. ನಿನ್ನೊಳಗು ಒಂದು ಮುಂಗಲಿ ಅದ, ನನ್ನೊಳಗು ಮುಂಗಲಿ ಅದ. ಎಲ್ಲಿದ್ರಿ ಅಪ್ಪ ನಾವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6 ಹಾವಗಳು ಜೀವಾತ್ಮ ಎಂಬ ಮುಂಗಲಿಯನ್ನು ತಿಂದು ಸಾಯ ಹೊಡಿಬೇಕಂತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೊಡಿಬೇಕಂತ ತತ್ರ ನೀವು ತಾಳಿಕೋಟಿಯವರಿಗೆ ಹಾವ ನಿಮ್ಮ ಜೀವಾತ್ಮನ ಕಚ್ಚು ಹೊತ್ತಾಗ ನೀವು ಸಾಂಬ ಪ್ರಭು ಶರಣರ ನಾಮಸ್ಮರಣೆ ಸಂಜೀವಿನಿ ಕಟ್ಟಿ ತಾಯಂದ್ರೆ ಸಂಜೀವಿನಿ ಕಟ್ಟಿ. ಅದಕ್ಕೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಾಮದ ಬಲವಂತಿನ ಶಕ್ತಿ ನನಗೆ ತಿಳಿಸಿಕೊಟ್ಟಪ್ಪ ಅಂತ ತಿಳ್ಕೊಂಡು ನಾಗಲಿಂಗನಿಗೆ ನೋಡಬೇಕು. ನೀನು ಕೂಡ ಹಳ್ಳಿಗೆ ಏಕರಾತ್ರಿ, ನಾನು ಇಲ್ಲಿ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನೊಳಗೆ ನನ್ನ ನೆಲೆ, ನಿನ್ನ ನೆಲೆ ಧಾರವಾಡ ಜಿಲ್ಲೆ ರೋಗುಂದ ತಾಲೂಕಿನೊಳಗೆ ನಿನ್ನ ನೆಲೆ, ಜಾಗ ಖಾಲಿ ಮಾಡಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾನೆ ಗುರುಗಳಿಗೆ. ಅದಕ್ಕೆ ನೋಡ್ಬೇಕಂತ ದಿವ್ಯವಾದಂತ ಶಕ್ತಿ ನಾಗಲಿಂಗನು ಜಗತ್ನಾಗ ವ್ಯಕ್ತಿ ಶಕ್ತಿಯಾಗಿ ಬೆಳೆದಂತ ಇದ್ರೆ ನಾಗಲಿಂಗ ನೋಡ್ಬೇಕು ಎಂತ ಶಕ್ತಿವಂತನಾದರು ಅಂದ್ರೆ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ಶಿವನಾಮದೊಳಗೆ ಅದಕ್ಕೆ ಎಲ್ಲಾ ತಾಯಿನ ಅಡಿಗೆ ಮಾಡುವಾಗ ಟೈಮ್ ಹೆಂಗಾರ ಮಾಡಿ ನಾಗಳೆ ಇಟ್ಟು ಶರಗ್ ಹಾಕೋರಿ ಅಂದೆ. ಈಗ ಒಬ್ಬರು ತಲೆ ಮ್ಯಾಗ ಶರಗಲ್ ನೋಡಿ ಶರಗ್ ಬಿದ್ದಿರ್ತಾವ್ರಿ ಅವ್ರು ಮೊದಲಿನ ಶರಗದ ಈಗಿನ ಶರಗದ ಇದ್ರಾಗ ಇಲ್ಲ. ಅವ್ರ ಅಂತಾರ ನಾ ಎಷ್ಟೋ ಹೆಣ್ಮಕ್ಳು ಹೇಳ್ಕೊಳ್ಳಿ ನಿಮ್ಗೂ ಸೀರೆ ಉಟ್ರು ಗೊತ್ತಾಕೈತಾರ. ಯಾಕಂದ್ರೆ ತಲೆ ನಿಂತಂಗೆ, ಯಾಕಂದ್ರೆ ತಲೆ ಮ್ಯಾಗ ಈಗಿನ ಕಾಲಕ್ಕೆ ತಲೆ ಮ್ಯಾಗ ನೋಡಿವ ಕಪ್ಪಿಗಿಲ್ಲ. ನಮ್ಮೂರಾಗ ರುದ್ರು ನೋಡ್ರು ಮುದ್ದೆ ಅಂತಿದ್ರು. ಹೆಣ್ಮಕ್ಳು ತಲೆ ಮ್ಯಾಗ ಶರಗಿಲ್ಲ ಅಂತ ಹೊಂಟ್ರೆ ಅವ್ರನ್ನ ಮನುಷ್ಯ ದಂಡ ಕೊಡ್ತಿದ್ರು. ಗಂಡು ಮಕ್ಕಳ ತಲೆ ಮ್ಯಾಗ ಪಟಕ ಡಬ್ಬಿ ಇರ್ಲಿಕ್ಕಂದ್ರೆ ಅವರಿಗೆ ಬಡದು ದಂಡ ಕೊಡ್ತಿದ್ರು. ಈಗ ಎಷ್ಟು ಮಹತ್ವದ. ಅದಕ್ಕೆ ನೀವು ಹೆಂಗ ಪ್ರವಚನಕ್ಕೆ ಬಂದಿರಿ 1942 ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಡಿಸ್ಟಿಕ್ ಒಳಗೆ ಚಳವಳಿ ತಂದಿದ್ರು ಸ್ವಾತಂತ್ರ್ಯಕ್ಕಾಗಿ ಬಂದಾಗ ಒಬ್ಬ ಗೌಡತಿ ಒಳ ತುಂಬ ಬಂಗಾರ ಹಾಕೊಂಡು ಭಾಷಣ ಕೇಳಕ್ ಬಂದಿದ್ರು. ಮಹಾತ್ಮ ಗಾಂಧೀಜಿಯವರ ಭಾಷಣ ಕೇಳಿ ಎಷ್ಟು ಪರಿವರ್ತನೆ ಆಯ್ತಂದ್ರೆ ಆ ಒಂದೊಂದು ಮಾತ ಮುತ್ತಿ ತೆಗಿತು. ಅಲ್ಲಿ ಮೊದಲು ಗೋರ್ಮಾಳ ತೆಗಿತಾಳೆ, ಆಮೇಲೆ ಟಿಕ್ಕೆ ತೆಗಿತಾಳ, ಮಕ್ಕಳು ಕೂತೊಬ್ಬ ವ್ಯಕ್ತಿ ಮುಂದೆ ಉಳಿಯೋದಾಗ ಹಾಕ್ತಾಳ. ಗೋರ್ಮಾಳ ತಗಲ್ಲ ಟಿಕ್ಕೆ ತಗೊಂಡ ಎಲ್ಲ ಉಳಿಯೋದಾಗಿಟ್ಟು ಅವ ಯಾರೋ ಈಗಿಗ್ ಗೊತ್ತಿಲ್ಲ, ಈಗಿ ಯಾರೋ ಅವನಿಗೂ ಗೊತ್ತಿಲ್ಲ. ಅವಾಗ ಅಲ್ಲಿ ಕೇಳ್ತಾನ ಪಾಪ ರೈತ, ಅಲ್ಲಮ್ಮ ಆಯ್ತು ಇನ್ಯಾಕ್ ನಾನು ಹೊಡೆಯೋದಾಗ ಹಾಕ್ತೀನಿ. ಇಲ್ಲಪ್ಪ, ಈ ಮಹಾತ್ಮ ಗಾಂಧೀಜಿಯವರೇ ಒಂದು ನುಡಿಯನ್ನ ಕೇಳಿ ನನಗೆ ಕಿಡಿ ಹೊಕ್ಕದ. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು ಇವ್ರ ಜೊತೆ ಹೋಗ್ತೀನಿ. ಅದಕ್ಕೆ ಈ ಸಾಮಾನ ನಮ್ಮ ಅತ್ತಿ ಮಾವು ಕೂಡ್ಸಪ್ಪ. ನಮ್ಮ ಅತ್ತಿ ಕೈಯಾಗ ಕೊಡೋದು ಕೂಡಲೇ ಅವ ಅಂತಂದ್ರೆ ನಾನು ಕೊಡ್ತೀನಿ, ಆದ್ರೆ ನಿಮ್ಮ ಅತ್ತಿ ಕೈಯಾಗ ಹೋದ್ರೆ ನಾನು ಕೊಡ್ತೀನಿ ಅನ್ನೋದು ಏನು ಹೇಳ್ತಾನೆ ನೋಡ್ರಿ. ಅಪ್ಪ, ನೀನು ನಮ್ಮ ಅತ್ತಿ ಕೈಯಾಗ ನಾ ಕೊಟ್ಟು ಬಂಗಾರ ಕೊಡ್ತಿ ಅನ್ನೋದು ಗ್ಯಾರಂಟಿ ಏನಂದ್ರ ನೀನ್ ತಲೆ ಮ್ಯಾಗ ಹಾಕಿದ ಗಾಂಧಿ ಟಪ್ಪಿಗೆ ಮ್ಯಾಲ ವಿಶ್ವಾಸ ನೀ ಕೊಟ್ಟೆ ಕೊಡ್ತಿ ಅಂತ ತಿಳ್ಕೊಂಡು ಹೇಳ್ತಾಳ. ಅವಾಗ ಟಪ್ಪಿ ಅಷ್ಟೊಂದು ವಿಶ್ವಾಸ.
ತೆಪ್ಪಿಗೆಗೆ ಪಟಕಾಕ ಅಷ್ಟೊಂದು ನಾನು ನೋಡಿ ಈಗ ಪುರಾಣದ ಅರ್ಥ ಸುತ್ತೈತಿ ಚಂಚಲ ಸುತ್ತಾಗಿಲ್ಲ. ಮುಂಜಾನೆ ಆ ಕಡೆ ಬರಕತ್ತ ಬಣ್ಣ ಉಂಡ ಹುಡುಗರು ಬಂದು ನನಗೆ ಬಣ್ಣ ಆಡ್ಬೇಕು ಮುದ್ದೆ ಅಂದ್ರು.